ರೀಸೆಂಟ್ಲಿ ನಡೆದಂಥ 2025 ಡಿಸೆಂಬರ್ 7 ನಲ್ಲಿ ನಡೆದಂಥ ಕ್ವಶನ್ ಪೇಪರ್ ಇದು ಮ್ಯಾಥಮೆಟಿಕ್ಸ್. ಸೊ ಇಡೀ ಕ್ವಶನ್ ಪೇಪರ್ ನಾನು ಒಂದೇ ವಿಡಿಯೋನಲ್ಲಿ ಸಾಲ್ವ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್ ಪೇಪರ್, ಒಂದು ಸಂಖ್ಯೆಯ 35% ರ ಬೆಲೆಯು 28 ಆದರೆ ಆ ಸಂಖ್ಯೆಯು, ಆ ಸಂಖ್ಯೆನ ನಾವು x ಅಂತ ಅನ್ಕೊಳ್ಳೋಣ. ಇದರ 35% ಅಂತಂದ್ರೆ 35/100 and this is equal to 28. ಅಂದ್ರೆ 35% of a number is equal to 28, then the number is ಅಂತ ಅರ್ಥ. ಡಿವೈಡ್ ಮಾಡಿ, ಇವೆರಡು 7 ಹೋಗ್ತು ನೋಡ್ರಿ. 7 5 35, 7 4 28, ಇನ್ನು 5 1 5 5 20. 20ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಈಕ್ವಲ್ ಟು 4 × 20, 4 2 8 ಅಂದ್ರೆ 80. ಆ ಸಂಖ್ಯೆ ಯಾವುದು? 80. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯು √x + 3 ಒಂದು ಬಹುಪದೋಕ್ತಿಯಾಗಿದೆ ಅಂತ ಹೇಳ್ತಾನೆ. ನೋ, ಇಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಇದು ಫಾಲ್ಸ್. ಯಾಕೆ ಫಾಲ್ಸ್ ಅಂತಂದ್ರೆ ಇಲ್ಲಿ √x ಅಂತ ಇದೆ, x⁴ 1/2 ಅಂತ ಆಗ್ತದೆ. ಅದನ್ನ ಯಾವ್ದಾದ್ರು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೆದ್ರೆ x⁴ 1/2. ಆದ್ರೆ ಬಹುಪದೋಕ್ತಿ ಪಾಲಿನಾಮಿಯಲ್ ಆಗಿರ್ಬೇಕಾಗಿತ್ತು ಅಂತಂದ್ರೆ ಈ ಪವರ್ ಅಲ್ಲಿ ಯಾವಾಗ್ಲೂ ನೆಗೆಟಿವ್ ನಂಬರ್ ಬರೋ ಹಾಗಿಲ್ಲ ಮತ್ತು ಫ್ರಾಕ್ಷನ್ಸ್ ಬರಂಗಿಲ್ಲ. ಅಂದ್ರೆ ಯಾವಾಗ್ಲೂ ಅದು ಎಂತ ನಂಬರ್ ಆಗಿರ್ಬೇಕು ಅಂತಂದ್ರೆ ಹೋಲ್ ನಂಬರ್ ಆಗಿರ್ಬೇಕು. ಲೈಕ್ 0 1 2 3 4 ಈ ರೀತಿ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ಅದನ್ನು ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಯಾವ್ದ್ರ ಪವರ್ ಅಲ್ಲಿ ನಾನು ಹೇಳ್ತಾ ಇರೋದಂದ್ರೆ ವೇರಿಯಬಲ್ ನ ಪವರ್, x y z ಅಂತ ಏನ್ ಚರಾಕ್ಷರಗಳು ತಗೊಳ್ತೀವಿ ಅದರ ಪವರ್ ಅಲ್ಲಿ ಯಾವಾಗ್ಲೂ ಹೋಲ್ ನಂಬರ್ಸ್ ಬರಬೇಕು. ಹೋಲ್ ನಂಬರ್ ಬಿಟ್ಟು ಇಂಟಿಜರ್ಸ್ ಬಂದ್ರೆ, ಅದರಲ್ಲಿ ಸ್ಪೆಷಲಿ ನೆಗೆಟಿವ್ ಇಂಟಿಜರ್ಸ್ ಬಂದ್ರೆ ಅಥವಾ ರ್ಯಾಷನಲ್ ನಂಬರ್ಸ್ ಬಂದ್ರೆ, p/q ಫಾರ್ಮಲ್ ಬಂದ್ರೆ ಅದನ್ನ ನಾವು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ ಫಾಲ್ಸ್. 2, ಇದು ಒಂದು ಸ್ಥಿರ ಬಹುಪದೋಕ್ತಿ. ಇದು ಟ್ರೂ ಸ್ಟೇಟ್ಮೆಂಟ್. ನೋಡಿ ಇಲ್ಲಿ 2 ಅಂತ ಇದೆ, ಇಲ್ಲಿ ವೇರಿಯಬಲ್ ಕಾಣಿಸ್ತಿಲ್ಲ ಅಂತಂದ್ರೆ ವೇರಿಯಬಲ್ ಇರುತ್ತೆ, ಪವರ್ ಏನಿರುತ್ತೆ ಅಂತಂದ್ರೆ 0 ಇರುತ್ತೆ. ಸೊ ಈಗ ತರ ಹೇಳಿದ್ನಲ್ಲ ನಾನು, ಪವರ್ 0 ಇದ್ರೆ ಇದು ಒಂದು ಸ್ಥಿರ ಬಹುಪದೋಕ್ತಿ, ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇದು ಟ್ರೂ ಸ್ಟೇಟ್ಮೆಂಟ್. ಇದೇ ನಮಗೆ ಬೇಕಾಗಿರುವಂತ ಆಪ್ಷನ್. ಸೊ ಸರಿಯಾದ ಹೇಳಿಕೆ ಅಂತ ಹೇಳಿರೋದ್ರಿಂದ ಆಪ್ಷನ್ 2 ಕರೆಕ್ಟ್. ಇನ್ನು ಥರ್ಡ್ ಒನ್ಗೆ ಹೋದ್ರೆ, ಒಂದು ಘನ ಬಹುಪದೋಕ್ತಿಯು ಯಾವಾಗಲೂ 2 ಶೂನ್ಯತೆಗಳನ್ನು ಹೊಂದಿರುತ್ತದೆ ಅಂತ ಹೇಳ್ತಾರೆ. ನೋ, 2 ಅಲ್ಲ. ಘನ ಬಹುಪದೋಕ್ತಿ ಅಂತಂದ ಮೇಲೆ 3 ಶೂನ್ಯತೆಗಳನ್ನ ಹೊಂದಿರ್ತದೆ. ಕೆಲವೊಮ್ಮೆ ಏನಾಗ್ಬಹುದು ಅಂತಂದ್ರೆ ಶೂನ್ಯತೆಗಳು ರಿಪೀಟ್ ಆಗಬಹುದು, ಆದ್ರೆ ನಾರ್ಮಲ್ ಆಗಿ ಅವುಗಳನ್ನ ನಾವು 3 ಶೂನ್ಯತೆಗಳು ಅಂತ ನಾವು ಟ್ರೀಟ್ ಮಾಡ್ತೀವಿ. ಇನ್ನು ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯು 1 ಆಗಿದೆ ಅಂತ ಹೇಳ್ತಾರೆ. ಸೊ ಆಪ್ಷನ್ 3 ಫಾಲ್ಸ್. ಆಪ್ಷನ್ 4 ಇಸ್ ಆಲ್ಸೋ ಫಾಲ್ಸ್. ಯಾಕೆಂತಂದ್ರೆ ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಅದನ್ನ ನಾವು ಡಿಫೈನ್ ಮಾಡಿಲ್ಲ, ಅದರ ಡಿಗ್ರಿನ ನಾವು ಡಿಫೈನ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, ಚಿತ್ರದಲ್ಲಿ AB ಮತ್ತು CD ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಅಂದ್ರೆ AB ಮತ್ತು CD ಅಂತ 2 ಲೈನ್ಗಳಿದೆ. ಆ 2 ಲೈನ್ಗಳು O ಅನ್ನೋ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಆಮೇಲೆ OE ಯು DOB ಯ ಕೋನಾರ್ಧಕ ರೇಖೆ. ನೋಡಿ DOB ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ನೋಡಿ, DOB. ಈ ಕೋನವನ್ನ ಈ OE ಅನ್ನೋದು ಅರ್ಧಿಸುತ್ತದೆ. ಅಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಮೇಲ್ಗಡೆ ಎಷ್ಟಿರುತ್ತೋ ಕೆಳಗಡೆ ಕೂಡ ಅಷ್ಟೇ ಇರುತ್ತೆ. ಈ ರೀತಿ ಡಿವೈಡ್ ಮಾಡುತ್ತೆ. ನಾನೇನ್ ಅನ್ಕೊಳ್ತೀನಿ ಅಂತಂದ್ರೆ ಮೇಲ್ಗಡೆ x ಇದೆ ಅಂತ ಅನ್ಕೊಳ್ತೀನಿ, ಕೆಳಗಡೆ ಕೂಡ x ಇರುತ್ತೆ. ಕೋನ ಅರ್ಧಕ ಅಂತಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡೋದು. ಹಾಗೂ ಆಂಗಲ್ AOD 80 ಡಿಗ್ರಿ. ಮೇಲ್ಗಡೆ AOD ಎಷ್ಟಿದೆ? 80 ಡಿಗ್ರಿ ಇದೆ. ಹಾಗಾದ್ರೆ DOE ಈ ಕೋನವನ್ನು ನಾವೇನ್ ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಈಗ AB ಅನ್ನೋದು ಒಂದು ಸರಳ ರೇಖೆ ಆಗಿರೋದ್ರಿಂದ ಇಲ್ಲಿ 3 ಕೋನಗಳು ಬರುತ್ತೆ. 80 ಡಿಗ್ರಿ ಅನ್ನೋದು ಒಂದು ಕೋನ, ಆಮೇಲೆ DOE ಇನ್ನೊಂದು ಕೋನ, EOB ಅನ್ನೋದು ಮತ್ತೊಂದು ಕೋನ. ಈ 3 ಕೋನಗಳು ಒಂದೇ ಸರಳ ರೇಖೆ ಮೇಲೆ ಇರೋದ್ರಿಂದ ಈ 3 ಕೋನಗಳನ್ನ ಆಡ್ ಮಾಡಿದ್ರೆ ಕೂಡಿಸಿದ್ರೆ ಎಷ್ಟು ಬರಬೇಕು ಅಂತಂದ್ರೆ 180 ಡಿಗ್ರಿ ಬರಬೇಕು. ಸೊ 80 ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 180. 80ನ ಈ ಕಡೆ ತಗೊಂಡ್ರೆ ಎಷ್ಟಾಯ್ತದು? 180 ಮೈನಸ್ 80 ಆಯ್ತು. ಇನ್ನು ಈ ಎರಡನ್ನ ಎಕ್ಸ್ ಆಡ್ ಮಾಡಿದ್ರೆ 2x ಆಯ್ತು. 180 ಮೈನಸ್ 80 ಅಂತಂದ್ರೆ 100 ಡಿಗ್ರಿ. ಈ ಕಡೆ 2x ಇದೆ, 2 ಒಂದ್ಲೆ 2 50. ಸೊ x ಈಕ್ವಲ್ ಟು ಎಷ್ಟು ಡಿಗ್ರಿ? 50 ಡಿಗ್ರಿ. ನನಗೆ ಬೇಕಾಗಿರೋದು DOE. ಸೊ DOE ಅನ್ನೋದು x ಅಂತ ತಗೊಂಡಿರೋದ್ರಿಂದ ದಿಸ್ x is equal to 50 ಡಿಗ್ರಿ. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಒಂದು ಚತುರ್ಭುಜದ 3 ಕೋನಗಳು 98 ಡಿಗ್ರಿ, 62 ಡಿಗ್ರಿ, 84 ಡಿಗ್ರಿ ಆದರೆ ಅದರ 4ನೇ ಕೋನವು
ಏನೋ ಲಘು ಕೋನ ಆಗಿರ್ತದೋ, ಅಧಿಕ ಕೋನ ಆಗಿರ್ತದೋ, ಲಂಬ ಕೋನ ಆಗಿರ್ತದೋ ಅಥವಾ ಸರಳ ಕೋನ ಆಗಿರ್ತದೋ ಅಂತ ಇಲ್ಲಿ ಕೇಳಿದ್ದಾರೆ. ಏನ್ ಮಾಡ್ಬೇಕು ಅಂತಂದ್ರೆ ಈ 3 ಕೋನಗಳನ್ನು ಕೊಟ್ಟಿದ್ದಾರೆ. ನಾವು ಫಸ್ಟ್ ನಾವೇನ್ ಮಾಡೋಣ, 4ನೇ ಕೋನವನ್ನ ಕಂಡುಹಿಡಿಯೋಣ. ನಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಚತುರ್ಭುಜ ಆಗಿರ್ಲಿ ಅದರ ಒಳಕೋನಗಳ ಮೊತ್ತ 360 ಡಿಗ್ರಿ ಸಮ ಇರ್ತದೆ. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎನಿ ಕ್ವಾಡ್ರಿಲ್ಯಾಟರಲ್ ವಿಲ್ ಬಿ ಈಕ್ವಲ್ ಟು 360 ಡಿಗ್ರಿ. ಸೊ 3 ಆಡ್ ಮಾಡೋಣ ಪ್ಲಸ್ 4ನೇ ಕೋನನ ಎಕ್ಸ್ ಅಂತ ಅನ್ಕೊಳ್ಳೋಣ ಅಂಡ್ ಅದನ್ನ ಯಾವ್ದಕ್ಕೆ ಈಕ್ವೇಟ್ ಮಾಡಬೇಕು, 360ಗೆ. ಸೊ ವಿ ವಿಲ್ ಗೆಟ್ ದ 4th ಆಂಗಲ್ 98 ಡಿಗ್ರಿ. ಆ ಡಿಗ್ರಿಗಳನ್ನ ಅವಾಯ್ಡ್ ಮಾಡ್ತಿದ್ದೀನಿ ಬರೆಯೋದು, ಪ್ಲಸ್ 84 ಪ್ಲಸ್ 4th ಕೋನ ಗೊತ್ತಿಲ್ಲ ಈಕ್ವಲ್ ಟು 360. ಈಗ ಈ 3 ಆಡ್ ಮಾಡೋಣ. 8 2 10, 10 4 14, ದಶಕ 1 ಅದನ್ನ ಇಲ್ಲಿ ಕೊಟ್ಕೊಂಡ್ಬಿಡ್ತೀನಿ ದಶಕನ. 9 1 10, 10 8 18, 18 ಪ್ಲಸ್ 6 24, ಅಂದ್ರೆ 244 ಪ್ಲಸ್ ಎಕ್ಸ್ ಈಕ್ವಲ್ ಟು 365. ಈಗ 244ನ ರೈಟ್ ಸೈಡ್ ತಗೊಂಡ್ರೆ ಮೈನಸ್ ಆಯ್ತು. ಸೊ 260 ಮೈನಸ್ 244. ಇಲ್ಲಿ 14ರಲ್ಲಿ 4 ಹೋದ್ರೆ 6, ಸಾರಿ 10ರಲ್ಲಿ 4 ಹೋದ್ರೆ 6, 5ರಲ್ಲಿ 4 ಹೋದ್ರೆ 1, 3ರಲ್ಲಿ 2 ಹೋದ್ರೆ 1, 116. ಇದ್ಯಾವ್ದಿದು 4ನೇ ಕೋನ. ಓಕೆ, 116 4ನೇ ಕೋನ. ಇದು 90ಗಿಂತ ಕಡಿಮೆ ಇಲ್ಲ, ಹಾಗಾಗಿ ಲಘು ಕೋನ ಅಲ್ಲ. ಎಕ್ಸಾಕ್ಟ್ 90 ಡಿಗ್ರಿನೂ ಇಲ್ಲ, ಹಾಗಾಗಿ ಇದು ಆಪ್ಷನ್ 3 ಆಲ್ಸೋ ರಾಂಗ್. 180 ಡಿಗ್ರಿ ಇಲ್ಲ, ಹಾಗಾಗಿ ಸರಳ ಕೋನನೂ ಅಲ್ಲ. ಇದು ಅಧಿಕ ಕೋನ, ಆಪ್ಷನ್ 2 ಕರೆಕ್ಟ್. -4 ಹೋಲ್ ಟು ದ ಪವರ್ ಆಫ್ m ಪ್ಲಸ್ 3 ಇಂಟು -4 ಹೋಲ್ ಟು ದ ಪವರ್ ಆಫ್ m ಪ್ಲಸ್ 1 ಈಕ್ವಲ್ ಟು -4 ಟು ದ ಪವರ್ ಆಫ್ 6 ಆದರೆ m ನ ಬೆಲೆಯು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, ಘಾತಾಂಕದ ನಿಯಮಗಳನ್ನು ಇಲ್ಲಿ ಬಳಸಬೇಕು. -4 ಹೋಲ್ ಟು ದ ಪವರ್ ಆಫ್ m ಪ್ಲಸ್ 3, ಇಲ್ಲಿ ಛೇದಗಳೇನು, ಇದು ಛೇದ ಅನ್ನೋದು ಬೇಸ್ ಆಧಾರ ಸಂಖ್ಯೆ ನೋಡ್ರಿ. -4 ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದ್ರಿಂದ ಎಕ್ಸ್ಪೋನೆಂಟ್ ಗಳನ್ನ ನಾವೇನ್ ಮಾಡಬೇಕು, ಆಡ್ ಮಾಡಬೇಕು. ಸೊ m ಪ್ಲಸ್ 3 ಪ್ಲಸ್ m ಪ್ಲಸ್ 1 ಎಕ್ಸ್ಪೋನೆಂಟ್ ಗಳನ್ನ ಆಡ್ ಮಾಡ್ತಾ ಇದ್ದೀವಿ ಅಂಡ್ ಇಟ್ ಈಸ್ ಈಕ್ವಲ್ ಟು -4 ಟು ದ ಪವರ್ ಆಫ್ 6. ಬೇಸ್ ಗಳು ಸೇಮ್ ಇರೋದ್ರಿಂದ ಎಕ್ಸ್ಪೋನೆಂಟ್ ಗಳನ್ನ ನಾವು ಕಂಪೇರ್ ಮಾಡಬಹುದು. ಈಗ ಎಕ್ಸ್ಪೋನೆಂಟ್ ಏನಿದೆ, m ಪ್ಲಸ್ 3 ಪ್ಲಸ್ m ಪ್ಲಸ್ 1 ಈಕ್ವಲ್ ಟು 6 ಅಂತ ಇದೆ. m ಪ್ಲಸ್ m ಇಟ್ ಈಸ್ 2m ಪ್ಲಸ್ 3 ಪ್ಲಸ್ 1 is 4 and it is equal to 6. 2m equal to 6 minus 4 and 2m equal to 6 minus 4 ಅಂತಂದ್ರೆ 2 ಡಿವೈಡ್ ಮಾಡಿದ್ರೆ we get m equal to 1. therefore m ನ ಬೆಲೆ ಎಷ್ಟು ಅಂತಂದ್ರೆ 1. ಆಪ್ಷನ್ 1 is correct. ನೆಕ್ಸ್ಟ್ ಒನ್, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನವಾಗಿದೆ. ಹಾಗಾದರೆ ಅದರ ಒಂದು ಚತುರ್ಥಕದ ವಿಸ್ತೀರ್ಣ ನೋಡಿ. ಒಂದು ವೃತ್ತ ಈ ರೀತಿ ಇದೆ ಅಂತಂದ್ರೆ ಚತುರ್ಥಕ ಅಂತಂದ್ರೆ 4 ಸಮಭಾಗ ಮಾಡಿರ್ತೀವಿ, ಅದರಲ್ಲಿ ಒಂದು ಭಾಗದ ವಿಸ್ತೀರ್ಣ ಅಂತ ಅರ್ಥ. ವೃತ್ತದ ವಿಸ್ತೀರ್ಣ ಕೊಟ್ಟಿರೋದ್ರಿಂದ ಅದನ್ನ 4 ಸಮಭಾಗ ಮಾಡಬೇಕು. ಸೊ 49 ಒಂದು ಚತುರ್ಥಕ ಅಂತಂದ್ರೆ ಬೈ 4 ಅಂತ ಅರ್ಥ. ಸೊ 49 by 4, 49 ಪೈ by 4 ಚದರಮಾನಗಳು. ಸೊ ಆಪ್ಷನ್ 1 ಕರೆಕ್ಟ್. ಒಂದು ಚತುರ್ಥಕ ಅಂತ ಹೇಳಿರೋದ್ರಿಂದ. 2 ಚತುರ್ಥಕ ಅಂತಂದ್ರೆ 1/2 ಅಂತ ಅರ್ಥ. 3 ಚತುರ್ಥಕ ಅಂತಂದ್ರೆ 49 ಪೈ ಇಂಟು 3 ಪೈ by 4 ಮಾಡಬೇಕಾಗುತ್ತೆ ಅಷ್ಟೇ. ಇದು 3 ಚತುರ್ಥಕ ಅಂತ ಕೇಳಿದ್ರೆ. ಇಲ್ಲಿ ಒಂದು ಚತುರ್ಥಕ ಅಂತ ಹೇಳಿದ್ರಿಂದ ಕ್ವಾರ್ಟರ್ ಆಫ್ ದ ಸರ್ಕಲ್. ಸೊ 49 ಪೈ by 4. ನೆಕ್ಸ್ಟ್ ಕ್ವಶನ್, 1 4 10 p 16 ಸಂಖ್ಯೆಗಳ ಗುಂಪಿನ ಸರಾಸರಿಯು 9 ಆದಾಗ p ನ ಬೆಲೆ ಅಂತ ಕೇಳ್ತೇವೆ. ಸರಾಸರಿ ಗೊತ್ತಿದೆ ನಮಗೆ ಸೂತ್ರ, ಎಲ್ಲಾ ಸ್ಕೋರ್ಗಳನ್ನ ಆಡ್ ಮಾಡಬೇಕು, ಡಿವೈಡ್ ಬೈ ಆ ಎಷ್ಟು ಸ್ಕೋರ್ಗಳಿದೆ ಅದರಿಂದ ಡಿವೈಡ್ ಮಾಡಿದ್ರೆ ನಮಗೆ ಸರಾಸರಿ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕೋರ್ಗಳು 1 ಪ್ಲಸ್ 4 ಪ್ಲಸ್ 10 ಪ್ಲಸ್ p ಪ್ಲಸ್ 16 ಡಿವೈಡೆಡ್ ಬೈ ಎಷ್ಟು ಸ್ಕೋರ್ ಇದೆ, 1 2 3 4 5. ಸರಾಸರಿ ಎಷ್ಟು ಅಂತ ಹೇಳ್ತಿದ್ದೇನೆ, 9 ಅಂತ ಹೇಳ್ತೇನೆ. ಓಕೆ, ಈಗ ಆಡ್ ಮಾಡಿ. 16 ಪ್ಲಸ್ 4 20, ಇದೊಂದು 10, 30, ಇದೊಂದು 31 ಆಯ್ತು. 31 ಪ್ಲಸ್ p ಈಕ್ವಲ್ ಟು 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 9 45. 31ನ ರೈಟ್ ಸೈಡ್ ತಗೊಂಡ್ರೆ 45 ಮೈನಸ್ 31 ಆಯ್ತು. ಸೊ p ಈಕ್ವಲ್ ಟು 5ರಲ್ಲಿ 1 ಹೋದ್ರೆ 4, 4ರಲ್ಲಿ 3 ಹೋದ್ರೆ 1. ಸೊ p ಈಕ್ವಲ್ ಟು 14. ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2 ಸಂಖ್ಯೆಗಳ ಗುಣಲಬ್ಧವು -28 ಡಿವೈಡೆಡ್ ಬೈ 27. ಅವುಗಳಲ್ಲಿ ಒಂದು ಸಂಖ್ಯೆಯು -4/9 ಆದರೆ ಮತ್ತೊಂದು ಸಂಖ್ಯೆಯು. ಇದನ್ನ 2 ರೀತಿ ನಾವು ಸಾಲ್ವ್ ಮಾಡಬಹುದು. ಒಂದೇನು ಅಂತಂದ್ರೆ ಇಲ್ಲಿ 2 ನಂಬರ್ ಇದೆ. ಒಂದು ನಂಬರು -4/9, ಇನ್ನೊಂದು ಗೊತ್ತಿಲ್ಲ. ಅದರ ಪ್ರಾಡಕ್ಟ್ ಎಷ್ಟು ಬರ್ತಾ ಇದೆ, -28/27 ಅಂತ ಬರ್ತಾ ಇದೆ.
ಇಲ್ಲಿ ಮೈನಸ್ ಇದೆ ಮತ್ತು ಪ್ರಾಡಕ್ಟ್ ಅಲ್ಲೂ ಮೈನಸ್ ಇದೆ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ನಂಬರ್ ಒಂದು ಪಾಸಿಟಿವ್ ನಂಬರ್ ಆಗಿರಬೇಕು. ಸೊ ಪಾಸಿಟಿವ್ ನಂಬರ್ ಆಗಿರಬೇಕು ಅಂತಂದ್ರೆ ಆಪ್ಷನ್ 2 ಆಗಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ 4 ಆಗಕ್ಕೆ ಸಾಧ್ಯ ಇಲ್ಲ. ಸೊ 1 ಆಗಿರಬೇಕು ಇಲ್ಲ 3 ಆಗಿರಬೇಕು. ಆ ಆಪ್ಷನ್ಸ್ ತಗೊಂಡು ಚೆಕ್ ಮಾಡಿಬಿಡ್ತೀನಿ ನಾನು. 7/3 ಚೆಕ್ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 4 7 4 28 9 3 27. ಸೊ ಆಪ್ಷನ್ 1 ಕರೆಕ್ಟ್. ಇನ್ನು 1/7 ನಾವೇನಾದ್ರೂ ಟ್ರೈ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ 4 ಬರುತ್ತೆ. ಇಲ್ಲಿ 9 63 4/63 ಬರುತ್ತೆ, ವಿಚ್ ಇಸ್ ರಾಂಗ್. ಸೊ ಆಪ್ಷನ್ 1 ಇಸ್ ಕರೆಕ್ಟ್. ನನ್ನ ಆಪ್ಷನ್ ಇಂದಾನೆ ಚೆಕ್ ಮಾಡಿದ್ದು. ಇನ್ನೊಂದು ವೇ ಯಾವುದು ಅಂತಂದ್ರೆ ಬೈ ಟೇಕಿಂಗ್ ವೇರಿಯೇಬಲ್ -4/9 ಇಂಟು ಎಕ್ಸ್ ಅಂತ ತಗೊಂಡು ನಾವು ಚೆಕ್ ಮಾಡಬಹುದು. 28/27 ಡಿವೈಡ್ ಮಾಡಿದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 4 1 4 7 28 9 1 9 3 27. ದೇರ್ಫೋರ್ ಎಕ್ಸ್ ಈಕ್ವಲ್ ಟು 7/3. ಸೊ ಈ ರೀತಿ ಕೂಡ ನಾವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಪಾದದ ವಿಸ್ತೀರ್ಣ 49 ಪೈ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎತ್ತರ 12 ಸೆಂಟಿಮೀಟರ್ ಇರುವ ಒಂದು ಶಂಕುವಿನ ಘನಫಲವು. ಶಂಕುವಿನ ಘನಫಲ ಸೂತ್ರ ಏನಿದೆ ಅಂತಂದ್ರೆ ಶಂಕುವಿನ ಘನಫಲ ಸಿಲಿಂಡರ್ದು πr² ಹೆಚ್ಚಿದೆ, ಅದರ 1/3 ಇರುತ್ತೆ ಶಂಕುವಿನ ಘನಫಲ. πr² h/3 ಅಥವಾ ಇದನ್ನ 1/3 πr² h ಅಂತ ಹೇಳ್ತಾರೆ. 1/3 πr² h ಅಂತ. ಇದು ವಾಲ್ಯೂಮ್ ಆಫ್ ಕೋನ್. ಇದು ಇಲ್ಲೇನೇನು ಕೊಟ್ಟಿದ್ದಾರೆ ಅಂತಂದ್ರೆ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಪಾದದ ವಿಸ್ತೀರ್ಣ, ಪಾದ ಯಾವ ಆಕಾರದಲ್ಲಿ ಇರುತ್ತೆ ಅಂದ್ರೆ ಸರ್ಕಲ್. ಸೊ ಪಾದದ ವಿಸ್ತೀರ್ಣ ಅಂತಂದ್ರೆ πr² ಆಯ್ತು. ಮತ್ತು ಎತ್ತರ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್. ಎತ್ತರ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಮಾಡ್ಬೇಕಾಗಿರೋದು ಏನು ಇಲ್ಲ, πr² ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೆಚ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಇದರಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಸಾಕು. 1/3 ಇಂಟು ಪಾದದ ವಿಸ್ತೀರ್ಣ ಅಂದ್ರೆ πr² ಈಕ್ವಲ್ ಟು 49 ಪೈ. ಇಲ್ಲೇನು ಕ್ಯಾನ್ಸಲ್ ಮಾಡಿ ಎಲ್ಲ ಮಾಡೋದು ಬೇಡ, ಡೈರೆಕ್ಟ್ ಆಗಿ πr² ಪ್ಲೇಸ್ ಅಲ್ಲೇನೆ ನಾವೇನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತಂದ್ರೆ 49 ಪೈನ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. 49 ಪೈ ಇಂಟು ಹೈಟ್ ಎಷ್ಟಿದೆ 12, 3 1 3 4 12. ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. 4 9 36 ದಶಕ 3 4 16 16 ಪ್ಲಸ್ 3 19 196 ಪೈ. ಇದೇನಾಗಬೇಕು, ಇದು ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಇದೆ ಅಂತಂದ್ರೆ ವಾಲ್ಯೂಮ್ ಆಗಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತದೆ. 196 ಪೈ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ 196 ಸೆಂಟಿಮೀಟರ್ ಕ್ಯೂಬ್ ಇದೆ, ಇದು 196 ಪೈ ಸೆಂಟಿಮೀಟರ್ ಕ್ಯೂಬ್ ಇದೆ. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್, 1:2:3 ಅನುಪಾತದಲ್ಲಿರುವ 3 ಸಂಖ್ಯೆಗಳ ವರ್ಗಗಳ ಮೊತ್ತವು 896ಕ್ಕೆ ಸಮವಾದರೆ ಆ 3 ಸಂಖ್ಯೆಗಳು ಅಂತ ಕೇಳ್ತೇನೆ. ಅನುಪಾತ ಇರೋದ್ರಿಂದ ಯಾವುದೋ ಒಂದು ಕಾಮನ್ ಫ್ಯಾಕ್ಟರ್ ನ ಡಿವೈಡ್ ಮಾಡಿರ್ತಾರೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಒಂದನ್ನ ನಾನು ಆಕ್ಚುಯಲ್ ನಂಬರ್ ಏನಂತ ತಗೊಳ್ತೀನಿ ಅಂತಂದ್ರೆ 1x ಅಂತ ತಗೊಳ್ತೀನಿ. 2 ಅಂತ ಇರೋದನ್ನ ಆಕ್ಚುಯಲ್ ನಂಬರ್ 2x ಅಂತ ತಗೊಳ್ತೀನಿ. 3 ಅಂತ ಇರೋದನ್ನ ಆಕ್ಚುಯಲ್ ನಂಬರ್ 3x ಅಂತ ತಗೊಳ್ತೀನಿ. ಆ 3 ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಹೇಳಿದ್ರೆ, ವರ್ಗ ಅಂತಂದ್ರೆ 1x ಹೋಲ್ ಸ್ಕ್ವೇರ್, 2x ಹೋಲ್ ಸ್ಕ್ವೇರ್, 3x ಹೋಲ್ ಸ್ಕ್ವೇರ್, ಅದರ ಮೊತ್ತ ಎಷ್ಟು ಬರ್ತಾ ಇದೆ 896 ಅಂತ. 1ರ ವರ್ಗ 1, x ನ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 2 ನ ಸ್ಕ್ವೇರ್ ಮಾಡಿದ್ರೆ 4, x ನ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 3 ನ ಸ್ಕ್ವೇರ್ ಮಾಡಿದ್ರೆ 9, x ನ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಅಂಡ್ ಇಟ್ ಈಸ್ ಈಕ್ವಲ್ ಟು 896. ಆಡ್ ಮಾಡಿ 9 1 10 14 14 x ಸ್ಕ್ವೇರ್ ಈಕ್ವಲ್ ಟು 896. ಡಿವೈಡ್ ಮಾಡಿದ್ರೆ 2 ಇಂದ ಡಿವೈಡ್ ಮಾಡ್ತೀನಿ ಫಸ್ಟ್ಗೆ. 2 7 14, 2 4 8, 2 4 8, 2 8 16, 7 1 7, 7 42, 7 4 28. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 64 ಆದ್ರೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 8 ಅಂತ ಬರುತ್ತೆ. ನಾನು ಪಾಸಿಟಿವ್ ವ್ಯಾಲ್ಯೂ ತಗೊಳ್ತೀನಿ ಇಲ್ಲಿ, ಪಾಸಿಟಿವ್ ವ್ಯಾಲ್ಯೂ, ಯಾಕಂದ್ರೆ ಎಲ್ಲ ನಂಬರ್ಸ್ ಪಾಸಿಟಿವ್ ಇರೋದ್ರಿಂದ ಎಕ್ಸ್ ಈಕ್ವಲ್ ಟು 8 ಅಂತ ತಗೊಳ್ತೀನಿ. ಸೊ ಒಂದೇ ನಂಬರ್ ಏನಾಗಿತ್ತು 1 ಇಂಟು ಎಕ್ಸ್ ಆಗಿತ್ತು. ದೇರ್ಫೋರ್ 1 ಇಂಟು 8 ದಟ್ ಈಸ್ 8. ಸೊ ಫಸ್ಟ್ ನಂಬರ್ 8 ಆಗಿರೋದು ಆಪ್ಷನ್ 1 ಮಾತ್ರ, ಬೇರೆ ಎಲ್ಲೂ 8 ಅಂತಿಲ್ಲ. ಸೊ ಆಪ್ಷನ್ 1 ಕರೆಕ್ಟ್. ಇನ್ನು ಬೇರೆ ಚೆಕ್ ಮಾಡಬಹುದು. 2 ಇಂಟು ಎಕ್ಸ್ ಅಂತ ಇದೆ, 2 8 16. ಇನ್ನು ಮೂರನೇದು 3 ಇಂಟು ಎಕ್ಸ್, 3 8 24. ದೇರ್ಫೋರ್ ಆ ನಂಬರ್ಗಳು 8 16 ಮತ್ತು 24. ಅಥವಾ ಆಪ್ಷನ್ಸ್ ಅನ್ನು ತಗೊಂಡು ಸ್ಕ್ವೇರ್ ಮಾಡಿ ಆಡ್ ಮಾಡಿ ಆ ರೀತಿ ಕೂಡ ಮಾಡಬಹುದು. ನಾನು ವೇರಿಯೇಬಲ್ಸ್ ತಗೊಂಡು ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಬಿಂದು -a, a
ಮತ್ತು ಮೂಲ ಬಿಂದುವಿನ ನಡುವಿನ ದೂರ. ಮೂಲ ಬಿಂದು ಅಂತಂದ್ರೆ 0,0. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಯಾವುದು? -a, a. ಓಕೆ, ಈಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಡಿಸ್ಟೆನ್ಸ್ d = ರೂಟ್ x1 - x2 ಹೋಲ್ ಸ್ಕ್ವೇರ್ ಅಥವಾ x1 - x2 - x1 ಯಾವ್ದಾದ್ರು ತಗೊಳ್ಬಹುದು ನೀವು. y1 - y2 ಹೋಲ್ ಸ್ಕ್ವೇರ್, x2 - x1 ಹೋಲ್ ಸ್ಕ್ವೇರ್ ಅಥವಾ x1 - x2 ಹೋಲ್ ಸ್ಕ್ವೇರ್ ನಡೀತದೆ. ಇದು x1 ಇದು x2 ಆಗಿರಲಿ, ಸಾರಿ x1 ಒಂದು ನಿಮಿಷ, ಇದು x1 y1, ಇದು x2 y2. ಓಕೆ, ರೂಟ್ x1 - x2 ಹೌದಲ್ಲ, 0 -x2 ಇದೆ, ಇಲ್ಲೊಂದು ಮೈನಸ್ ಇದೆ, ಸೊ ಪ್ಲಸ್ ಆಗ್ತದೆ. ಅದು 0 + a ಹೋಲ್ ಸ್ಕ್ವೇರ್ ಪ್ಲಸ್ y1 ಅಂದ್ರೆ 0 -y2 ಅಂತಂದ್ರೆ a ಹೋಲ್ ಸ್ಕ್ವೇರ್. 0 + a is a, so a ಸ್ಕ್ವೇರ್ ಪ್ಲಸ್ 0 - a ಅಂದ್ರೆ -a, ಬಟ್ -a ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಸೊ ಜಸ್ಟ್ a ಸ್ಕ್ವೇರ್. a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂತಂದ್ರೆ 2a ಸ್ಕ್ವೇರ್. 2 ಗೆ ಸ್ಕ್ವೇರ್ ರೂಟ್ ಇಲ್ಲ, ಜಸ್ಟ್ √2 ಮಾತ್ರ. ಅದು a ಸ್ಕ್ವೇರ್ ಗೆ ಸ್ಕ್ವೇರ್ ರೂಟ್ ಇದೆ a, therefore √2 × a ಅಥವಾ a × √2. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ಆಪ್ಷನ್ 4 ಕರೆಕ್ಟ್ ಇದರಲ್ಲಿ. ನೆಕ್ಸ್ಟ್ ಒನ್, 7ರ 2 ಕ್ರಮಾನುಗತ ಗುಣಕಗಳ ವರ್ಗಗಳ ಮೊತ್ತವು 637 ಆದರೆ ಆ ಸಂಖ್ಯೆಗಳು. ಅಂದ್ರೆ ಮಲ್ಟಿಪಲ್ಸ್ ಆಫ್ 7. ಎಂತ ಮಲ್ಟಿಪಲ್ಸ್ ಅಂತಂದ್ರೆ ಎಂತ ಅಂತ ಹೇಳೋದು, ಕ್ರಮಾನುಗತ. ಅದಕ್ಕೇನೋ ಇಂಗ್ಲಿಷ್ ಅಲ್ಲಿ ಸ್ಪೆಸಿಫಿಕ್ ವರ್ಡ್ ಇದೆ, ನೆನಪಾಗ್ತಾ ಇಲ್ಲ, ನೆನಪಾಗಿ ಹೇಳ್ತೀನಿ ನಾನು. ಕಾನ್ಸಿಕ್ಯೂಟಿವ್, ಎಸ್, ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 7. ಅವುಗಳ ಸ್ಕ್ವೇರ್ ಗಳನ್ನ ಆಡ್ ಮಾಡಿದ್ರೆ 637 ಬರುತ್ತಂತೆ. ಹಾಗಾದ್ರೆ ಆ ನಂಬರ್ಸ್ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ 3 ಆಗ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕ್ರಮಾನುಗತ ಅಂತ ಹೇಳಿದರೆ ಒಂದನೇ ಮಲ್ಟಿಪಲ್ 7 ಆದ್ರೆ ಅದರ ನೆಕ್ಸ್ಟ್ ಮಲ್ಟಿಪಲ್ 14 ಆಗ್ಬೇಕು. ಇಲ್ಲಿ ಡೈರೆಕ್ಟ್ ಆಗಿ 21 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ 3 ರಾಂಗ್. ಇನ್ನು 1, 2, 4 ಅಲ್ಲಿ ಚೆಕ್ ಮಾಡೋಣ. ಆಪ್ಷನ್ 1 ತಗೊಂಡು ನೋಡ್ತೀನಿ ನಾನು. ಇದನ್ನ ಸ್ಕ್ವೇರ್ ಮಾಡಿದ್ರೆ 7 ಸ್ಕ್ವೇರ್ ಮಾಡಿದ್ರೆ 49 ಆಗುತ್ತೆ. 14 ಸ್ಕ್ವೇರ್ ಮಾಡಿದ್ರೆ 196 ಆಗುತ್ತೆ. ಆಡ್ ಮಾಡಿದ್ರೆ 196 ಕರೆಕ್ಟ್ ಅಲ್ಲ? 16 9, ಎಸ್ 196. ಆಡ್ ಮಾಡಿದ್ರೆ 9 6 15. ಸೊ 1's ಪ್ಲೇಸ್ ಅಲ್ಲಿ 5 ಬಂತು, ಬಟ್ ನಮಗೆ ಬೇಕಾಗಿರೋದು 7. ಸೊ ಆಪ್ಷನ್ 1 ರಾಂಗ್. ಇನ್ನು ಆಪ್ಷನ್ 2 ತಗೊಂಡು ನೋಡ್ತೀನಿ. 14 ಸ್ಕ್ವೇರ್ ಮಾಡಿದ್ರೆ 196. ಇನ್ನು 21 ಸ್ಕ್ವೇರ್ ಮಾಡಿದ್ರೆ 441. 21 ಸ್ಕ್ವೇರ್ 1 4, ಎಸ್ 441. ಆಡ್ ಮಾಡಿ 6 1 7, 9 4 13, 4 5 6, ಎಸ್. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ದೇರ್ಫೋರ್ ಆಪ್ಷನ್ 4 ರಾಂಗ್. ನೆಕ್ಸ್ಟ್ ಕ್ವೆಶ್ಚನ್, 40 ವಿದ್ಯುತ್ ಬಲ್ಬ್ಗಳಿರುವ ಬಾಕ್ಸ್ ನಲ್ಲಿ 20% ಬಲ್ಬ್ಗಳು ದೋಷಪೂರಿತವಾಗಿವೆ. 20% ಏನೋ ಓಕೆ. ಅದರಿಂದ ಉತ್ತಮವಾದ ಒಂದು ಬಲ್ಬ್ ಅನ್ನು ಪಡೆಯುವ ಸಂಭವನೀಯತೆಯು, ಅಂದ್ರೆ ಉತ್ತಮವಾದ ಬಲ್ಬ್ಗಳು ಎಷ್ಟಿದೆ ಅಂತ ಫಸ್ಟ್ ಫೈಂಡ್ ಮಾಡಬೇಕು, ಆಮೇಲೆ ಅದರ ಪ್ರೊಬಾಬಿಲಿಟಿ ನಾವು ಇದು ಮಾಡೋಣ. ಈಗ ದೋಷಪೂರಿತ ಬಲ್ಬ್ಗಳು ಎಷ್ಟಿದೆ ಅಂತ ಫಸ್ಟ್ ಫೈಂಡ್ ಮಾಡೋಣ. 40ರಲ್ಲಿ 20% ಅಂದ್ರೆ 20/100. ಇಷ್ಟು ಬಲ್ಬ್ಗಳು ದೋಷಪೂರಿತ. ಹಾಗಾದ್ರೆ ನಾವು ಎಷ್ಟು ಬಲ್ಬ್ಗಳು ಆಗ್ತವೆ ಅಂತಂದ್ರೆ 4 2 8, ಅಂದ್ರೆ 8 ಬಲ್ಬ್ಗಳು ಕೆಟ್ಟೋಗಿದೆ ಅಂತ. ಆ 8 ಬಲ್ಬ್ಗಳನ್ನು ನಾವೇನಾದ್ರೂ ತೆಗೆದ್ರೆ 40 - 8 ಅಂದ್ರೆ 32 ಬಲ್ಬ್ಗಳು ಚೆನ್ನಾಗಿದೆ ಅಂತ ಅರ್ಥ, ಉತ್ತಮವಾದ ಬಲ್ಬ್ಗಳು. ಸೊ ಉತ್ತಮವಾದ ಒಂದು ಬಲ್ಬ್ ಅನ್ನು ಪಡೆಯುವ ಸಂಭವನೀಯತೆ ಅಂತಂದ್ರೆ ನನಗೆ ಬೇಕಾಗಿರೋ ಅಥವಾ ಉತ್ತಮವಾದ ಬಲ್ಬ್ಗಳ ಸಂಖ್ಯೆ ಎಷ್ಟು? 32 ಮತ್ತು ಟೋಟಲ್ ಬಲ್ಬ್ಗಳ ಸಂಖ್ಯೆ 40. ಯಾವ ರೀತಿ ಮಾಡಬೇಕು ಅಂದ್ರೆ ಆಕ್ಚುಲಿ n(s) ಅಂತಂದ್ರೆ ಇಲ್ಲೇನಾಗುತ್ತೆ 40 ಆಗುತ್ತೆ. ಮತ್ತೆ ನಮ್ಗೆ ಬೇಕಾಗಿರೋಂಥ ಇವೆಂಟ್ 32 ಉತ್ತಮವಾದ ಬಲ್ಬ್ಗಳು ಬೇಕಲ್ಲ, ಹಾಗಾಗಿ ಪ್ರೊಬಾಬಿಲಿಟಿ ಏನಾಗುತ್ತೆ ಪ್ರೊಬಾಬಿಲಿಟಿ ಆಫ್ ಇ ಈಕ್ವಲ್ ಟು ಫಾರ್ಮುಲಾ ಇರೋದು n(e) / n(s) ಅಂತ. ಸೊ ಅದನ್ನ ಇಲ್ಲಿ ಬರೆದಿರೋದು 8 4 32, 8 5 40. ಸೊ 4/5 ಈಸ್ ಕರೆಕ್ಟ್ ಆನ್ಸರ್, ಆಪ್ಷನ್ 1. ನೆಕ್ಸ್ಟ್ ಒನ್, 8:x ಈಕ್ವಲ್ ಟು 17.6 ಅನುಪಾತ 72.6ರಲ್ಲಿ x ನ ಬೆಲೆಯು. ಸಿಂಪಲ್ ಕ್ವಶನ್. 8:x ಈಕ್ವಲ್ ಟು 17.6 ಅನುಪಾತ 72.6 ಅಂತ ಇದೆ. ಇದನ್ನ ಫ್ರಾಕ್ಷನ್ ಫಾರ್ಮುಲಾ ಬರ್ಕೊಳ್ತೀನಿ ನಾನು. 8/x ಈಕ್ವಲ್ ಟು 17.6 / 72.6.
ನೋಡಿ, ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಪಾಯಿಂಟ್ ರೈಟ್ ಸೈಡ್ ಒಂದೊಂದೇ ಡಿಜಿಟ್ ಇರೋದ್ರಿಂದ ಇದನ್ನ ಏನ್ ಬರಿಬಹುದು ಗೊತ್ತಾ, 176 ಡಿವೈಡ್ ಬೈ 726 ಅಂತ ಬರಿಬಹುದು. ನಾನು ನ್ಯೂಮರೇಟರ್ ಡಿವೈಡ್ ಮಾಡಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ. 8 ಒಂದ್ಲೆ 8 7 16, ಒಂದುಳಿತು 8 7 16. ಇಲ್ಲಿ ಮತ್ತೊಮ್ಮೆ ಡಿವೈಡ್ ಮಾಡೋಣ. 2 2 ಡಿವೈಡ್ ಮಾಡ್ತೀನಿ. ಇಲ್ಲಿ 2 ಒಂದ್ಲೆ 2 ಒಂದ್ಲೆ 2 3 6, ಒಂದುಳಿತು 2 6 12, 2 3 6. 11 ಡಿವೈಡ್ ಮಾಡಿದ್ರೆ 11 ಒಂದ್ಲೆ 11 ಮೂರ್ಲೆ 11 ಮೂರ್ಲೆ. ಸೊ ಇಲ್ಲಿ ಉಳಿದಿರೋದು 1/x ಈಕ್ವಲ್ ಟು 1/33 ಅಂತ. ರೆಸಿಪ್ರೋಕಲ್ ತಗೊಂಡ್ರೆ x ಈಕ್ವಲ್ ಟು 33. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ತ್ರಿಭುಜ ಎಬಿಸಿ ಯಲ್ಲಿ AB ಈಕ್ವಲ್ ಟು 3 ಸೆಂಟಿಮೀಟರ್, BC ಈಕ್ವಲ್ ಟು 2 ಸೆಂಟಿಮೀಟರ್ ಮತ್ತು CA ಈಕ್ವಲ್ ಟು 2.5 ಸೆಂಟಿಮೀಟರ್. ಮತ್ತೊಮ್ಮೆ ಏನ್ ಹೇಳಿದ್ದಾರೆ ಅಂತಂದ್ರೆ, ತ್ರಿಭುಜ DEF ಸಮರೂಪಿ ತ್ರಿಭುಜ ABC. ಟ್ರಯಾಂಗಲ್ DEF ಈಸ್ ಸಿಮಿಲರ್ ಟು ಟ್ರಯಾಂಗಲ್ ABC ಮತ್ತು EF ಈಕ್ವಲ್ ಟು 4 ಸೆಂಟಿಮೀಟರ್ ಆದರೆ ತ್ರಿಭುಜ DEF ನ ಸುತ್ತಳತೆ ಅಂತ ಕೇಳ್ತದೆ. ರೆಫರೆನ್ಸ್ಗೆ ನಾನು 2 ಟ್ರಯಾಂಗಲ್ ಗಳನ್ನ ತಗೊಳ್ತೀನಿ. ಇಲ್ಲೊಂದು ಟ್ರಯಾಂಗಲ್ ಇರಲಿ, ಸಿಮಿಲರ್ಲಿ ಇನ್ನೊಂದು ಟ್ರಯಾಂಗಲ್. ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿದರೆ 2 ಸಿಮಿಲರ್ ಟ್ರಯಾಂಗಲ್ಸ್ ತಗೊಳ್ತೀನಿ. ಲೆಟ್ ಅಸ್ ಕಾಲ್ ದಿಸ್ ಆಸ್ ಟ್ರಯಾಂಗಲ್ ABC. ನೋಡಿ, ABC ಗೆ ಯಾವ್ದು ಸಿಮಿಲರ್ ಅಂದ್ರೆ DEF. ಕರೆಸ್ಪಾಂಡಿಂಗ್ ವರ್ಟಿಸಸ್ ನ ಅಲ್ಲೇ ಬರೀಬೇಕು. A ಗೆ ಕರೆಸ್ಪಾಂಡಿಂಗ್ D ಆಗಿರೋದ್ರಿಂದ ಮೇಲ್ಗಡೆ D ಬರೀಬೇಕು. B ಗೆ ಕರೆಸ್ಪಾಂಡಿಂಗ್ E ಆಗಿರೋದ್ರಿಂದ ಇಲ್ಲಿ E ಬರಬೇಕು, ಇಲ್ಲಿ F ಬರಬೇಕು. 2 ಟ್ರಯಾಂಗಲ್ಸ್ ಸಿಮಿಲರ್. ಇನ್ನು ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ. AB ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. BC 2 ಸೆಂಟಿಮೀಟರ್ ಇದೆ. CA 2.5 ಸೆಂಟಿಮೀಟರ್ ಇದೆ. ಇನ್ನು ಟ್ರಯಾಂಗಲ್ DEF ನಲ್ಲಿ EF ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ. ಇನ್ನು DEF ಟ್ರಯಾಂಗಲ್ ನ ಪೆರಿಮೀಟರ್ ಕೇಳ್ತಿದ್ದಾರೆ, ಸುತ್ತಳತೆ ಫೈಂಡ್ ಮಾಡಬೇಕು ಅಂತಂದ್ರೆ ವಿ ಶುಡ್ ನೋ ಆಲ್ ದ 3 ಸೈಡ್ಸ್. ಒಂದ್ ಸೈಡ್ ಮಾತ್ರ ಗೊತ್ತಿದೆ, ಇನ್ನು 2 ಸೈಡ್ ಗಳನ್ನ ನಾವು ಫೈಂಡ್ ಮಾಡಬೇಕು. ಇಲ್ಲಿ 2 ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಿದ್ರಿಂದ ಅವುಗಳ ರೇಷಿಯೋ ಸೇಮ್ ಇರ್ತದೆ. BC ಯ ಡಬಲ್ EF ಇದೆ ಅಂತಂದ್ರೆ ಎಲ್ಲಾ ಸೈಡ್ ಗಳು ಕೂಡ ಡಬಲ್ ಡಬಲ್ ಆಗಿರ್ತವೆ. ಸೊ 2 ನ ಡಬಲ್ 4 ಆದ್ರೆ 3 ನ ಡಬಲ್ 6, ಹಾಗಾದ್ರೆ ಈ ಸೈಡ್ 6 ಆಗಿರ್ತದೆ. ಇನ್ನು AC ಯ ಡಬಲ್ DF ಇರ್ತದೆ. 2.5 AC ಇದೆ ಅಂತಂದ್ರೆ ಅದರ ಡಬಲ್ ಎಷ್ಟಾಗುತ್ತೆ? 5 ಆಗುತ್ತೆ DF. ದೇರ್ಫೋರ್ ಸಿಮಿಲರ್ ಟ್ರಯಾಂಗಲ್ಸ್ ನ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೇನೆ. ಅವುಗಳ ರೇಷಿಯೋ ಸೇಮ್ ಇರಬೇಕಲ್ಲ, ಹಾಗಾಗಿ. ಸೊ 2 ನ ಡಬಲ್ 4, 3 ನ ಡಬಲ್ 6, 2.5 ನ ಡಬಲ್ 5. ಆಡ್ ಮಾಡಿ 6 4 10, 10 5 15. ಸೊ ಪೆರಿಮೀಟರ್ ಎಷ್ಟಾಗುತ್ತೆ? 15 ಸೆಂಟಿಮೀಟರ್. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಸಂಖ್ಯೆಯ ಘನ ಮತ್ತು ಅದೇ ಸಂಖ್ಯೆಯ ವರ್ಗಗಳ ನಡುವಿನ ವ್ಯತ್ಯಾಸ 100 ಆದರೆ ಆ ಸಂಖ್ಯೆಯು. ಆಪ್ಷನ್ಸ್ ಇಂದ ಹೋಗೋದು ವಾಸಿ. 5ರ ಘನ 5 5 25, 25 125 ಮತ್ತು 5ರ ವರ್ಗ 25. ನೋಡಿ, ವ್ಯತ್ಯಾಸ ಕಳೀರಿ. 125ರಲ್ಲಿ 25 ಹೋದ್ರೆ 100. ಸೊ ಆಪ್ಷನ್ 1 ಕರೆಕ್ಟ್. ಬೇರೆ ಆಪ್ಷನ್ ಚೆಕ್ ಮಾಡಿದ್ರೆ ನಿಮಗೆ ರಾಂಗ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 1/4ರಷ್ಟಿದ್ದರೆ ಅವುಗಳ ಘನಫಲಗಳ ಅನುಪಾತ ಅಂತ ಕೇಳ್ತೇನೆ. ಮೊದಲಿಗೆ ನಾನು ಭೂಮಿಯ ವ್ಯಾಸನ, ಸಪೋಸ್ ವ್ಯಾಸ ಅಲ್ಲ ಕೇಳಿರೋದು, ಡಯಾಮೀಟರ್ D ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಚಂದ್ರನ, ಒಂದು ನಿಮಿಷ ಕೆಳಗಡೆ ಬರೀತೀನಿ ಇಲ್ಲಿ. ಚಂದ್ರನ ವ್ಯಾಸ ಎಷ್ಟಿರುತ್ತೆ ಅಂತಂದ್ರೆ D/4. ಯಾಕಂದ್ರೆ ಭೂಮಿಯ ವ್ಯಾಸದ 1/4ರಷ್ಟು ಅಂತ ಹೇಳಿದೆ. ಸೊ D/4 ಆಗುತ್ತೆ. D ನ ನಾವೆಂತ ಬರೀಬಹುದು? R/2 ಅಂತ ಬರೀಬಹುದು. ರೇಡಿಯಸ್ ಬೈ 2. ಸರಿ, D is 2 times of radius, no? Yes. ಒಂದು ನಿಮಿಷ. D is nothing but 2 times of radius. Similarly, ಇಲ್ಲೂ ಕೂಡ ಅಷ್ಟೇ D/4 ಅಂತ ಇದೆಯಲ್ಲ, ಇದನ್ನ ನಾವು 2 times of radius by 4 ಅಂತ ಬರೀಬಹುದು. ಓಕೆ, ರೈಟ್. ಒಂದು ನಿಮಿಷ. ಚಂದ್ರನ ವ್ಯಾಸ, ಸಾರಿ ಭೂಮಿಯ ವ್ಯಾಸ D ಆದ್ರೆ ಒಂದು ನಿಮಿಷ ರೀ, ಇದನ್ನ ಡಯಾಮೀಟರ್ ಅಂತ ಅನ್ಕೊಂಡ್ರೆ ಭೂಮಿಯ ವ್ಯಾಸ D ಆದ್ರೆ ಇದರ ರೇಡಿಯಸ್, ಎಸ್, ರೇಡಿಯಸ್ ಆಫ್ ಅರ್ತ್ ಆರ್ ಏನಾಗಿರುತ್ತೆ ಇಲ್ಲಿ? D/2 ಆಗಿರುತ್ತೆ. ಎಸ್, ರೇಡಿಯಸ್ ಏನಾಗಿರುತ್ತೆ? D/2.
ಅದೇ ರೀತಿ ಇಲ್ಲಿ ಚಂದ್ರನ ರೇಡಿಯಸ್ ಏನಾಗಿರುತ್ತೆ ಅಂತಂದ್ರೆ ರೇಡಿಯಸ್ d/4/2 ಅಂದ್ರೆ ಡಿನಾಮಿನೇಟರ್ಗೆ ಬೈ 2 ಮಾಡಬೇಕು. d/4 ಮೊದಲೇ ಇತ್ತು, ಅದಕ್ಕೆ ಬೈ 2 ಮಾಡಬೇಕು. ಓಕೆ, ಎಸ್, ಇದು ವ್ಯಾಸ, ಇದು ಭೂಮಿಯ ವ್ಯಾಸ, ಇದು ಚಂದ್ರನ ವ್ಯಾಸ, ಅದರ ಅರ್ಧ ಮಾಡ್ಬೇಕಲ್ಲ d/4. ಎಸ್, ಇದು ಭೂಮಿಯ ತ್ರಿಜ್ಯ r1 ಅಂತ ಅನ್ಕೊಳ್ಬೇಕಿದ್ರೆ, ಇದು ಚಂದ್ರನ ತ್ರಿಜ್ಯ. ಓಕೆ, ಈಗ ಅವುಗಳ ಅನುಪಾತ ಬೇಕಾಗಿದೆ ನಮಗೆ. ಫಸ್ಟ್ ಯಾವ್ದು ಬರಬೇಕು? ಚಂದ್ರನ್ ಬರಬೇಕು, ಆಮೇಲೆ ಭೂಮಿ. ಯಾಕಂದ್ರೆ ಅದೇ ಆರ್ಡರ್ ಅಲ್ಲಿ ನಾವು ಅನುಪಾತ ಕಂಡುಹಿಡಿಬೇಕು. ಮೊದಲು ಚಂದ್ರ ಕೊಟ್ಟಿದ್ರೆ, ಆಮೇಲೆ ಭೂಮಿ ಕೊಟ್ಟಿದ್ದಾರೆ. ಚಂದ್ರನ ರೇಡಿಯಸ್ ಎಷ್ಟಾಯ್ತು? ಹಾಗಾದ್ರೆ d/8 ಆಯ್ತು. ಭೂಮಿಯ ರೇಡಿಯಸ್ ಎಷ್ಟಾಗಿದೆ? d/2. ಎರಡು ಸ್ಪಿಯರ್ ಫಾರ್ಮಲ್ ಇರೋದ್ರಿಂದ ವಾಲ್ಯೂಮ್ ಆಫ್ ಸ್ಪಿಯರ್ ಏನಿದೆ? 4/3 πr³ ಅಂತ ಇದೆ. 4/3 πr³. ಚಂದ್ರನ ವಾಲ್ಯೂಮ್ 4/3 π, ಇಲ್ಲಿ ರೇಡಿಯಸ್ ನ r2 ಅಂತ ಅನ್ಕೊಂಡಿರೋದ್ರಿಂದ r2³ ಅಂತ ಹೇಳ್ತೀನಿ. ಇನ್ನು ಭೂಮಿದು 4/3 π r1³. 4/3 4/3 π ಕ್ಯಾನ್ಸಲ್ ಆಗ್ಲಿ. ಫಸ್ಟ್ r2³ r2 ಅಂದ್ರೆ d/8, ಅದನ್ನ ಕ್ಯೂಬ್ ಮಾಡಿ ಡಿವೈಡೆಡ್ ಬೈ r1³. r1 ಅಂತಂದ್ರೆ d/2 ಹೋಲ್ ಕ್ಯೂಬ್. ಓಕೆ, ಸೊ ಕ್ಯೂಬ್ ಮಾಡಿದ್ರೆ d ನ ಕ್ಯೂಬ್ ಮಾಡಿದ್ರೆ d³ ಡಿವೈಡೆಡ್ ಬೈ 8 ನ ಕ್ಯೂಬ್ ಮಾಡಿದ್ರೆ 8³ ಅಂತ ಅನ್ಕೊಳ್ಳಿ ಸದ್ಯಕ್ಕೆ, ಡಿವೈಡೆಡ್ ಬೈ d³ ಡಿವೈಡೆಡ್ ಬೈ 2³ 2³ ಅಂತಂದ್ರೆ 8. ಓಕೆ, d³ ಕ್ಯಾನ್ಸಲ್ ಆಗ್ಲಿ. ನ್ಯೂಮರೇಟರ್ ಅಲ್ಲಿ ಇರ್ತಕ್ಕಂಥ 1/8³ ಆಸ್ ಇಟ್ ಈಸ್ ಇರ್ಲಿ, ಇಂಟು ಡಿನಾಮಿನೇಟರ್ 1/8 ಇದೆಲ್ಲ, ಅದು ರೆಸಿಪ್ರೋಕಲ್ ಆದ್ರೆ 8/1. ನೋಡಿ, ಇಲ್ಲಿ 8 ಬರ್ದಿದ್ದೀನಿ ನಾನು, ಅಂದ್ರೆ 2³. 8 ನ ಕ್ಯೂಬ್ ಮಾಡಿ ಬರ್ದಿಲ್ಲ, ಜಸ್ಟ್ 8³ ಅಂತ ಬರ್ದಿದ್ದೀನಿ. ಬಟ್ 2 ನ ಕ್ಯೂಬ್ ಮಾಡಿ ಬರ್ದಿದ್ದೀನಿ 2³ ಅಂತ. ಓಕೆ, ಇಲ್ಲಿ ಕಂಪ್ಲೀಟ್ ಆಗಿ ಹೋಗ್ಲಿ. 1 8, ಇಲ್ಲಿ 1 8 ಹೋಗ್ಲಿ. ನ್ಯೂಮರೇಟರ್ 1 ಮಾತ್ರ ಉಳಿಯಿತು. ಡಿನಾಮಿನೇಟರ್ ಅಲ್ಲಿ 8 ಸ್ಕ್ವೇರ್ ಇದೆ. 8 ಸ್ಕ್ವೇರ್ ಅಂತಂದ್ರೆ 64. ದೇರ್ಫೋರ್ ರೇಷಿಯೋ ಎಷ್ಟು ಬರುತ್ತೆ ಅಂದ್ರೆ 1:64 ಅಂತ ಬರುತ್ತೆ. ಸೊ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಒನ್, x = 3 + 2√2 ಆದಾಗ x² + 1/x² ನ ಬೆಲೆಯು? ಇಲ್ಲಿ x² + 1/x² ಅನ್ನ ನಾವೇನಂತ ಬರಿಬಹುದು ಅಂದ್ರೆ x + 1/x² -2 ಅಂತ ಬರಿಬಹುದು. ಹೆಂಗಂತಂದ್ರೆ a + b² = a² + b² + 2ab ಅಂತ ಇರುತ್ತೆ. ಇಲ್ಲಿ ನಮಗೆ a² + b² ಬರಬೇಕು. ನೋಡಿ, x² + 1/x² ಇದೆಯಲ್ಲ, ಹಾಗಾಗಿ a² + b² ಅಂದ್ರೆ 2ab ಈ ಕಡೆ ತಗೊಂಡ್ ಬಂದ್ರೆ a + b² -2ab ಆಗುತ್ತೆ. ಇದು a² + b² ಆಯ್ತು. a ಪ್ಲೇಸ್ ಅಲ್ಲಿ 1/x, ಸಾರಿ x ಅಂತ ಅನ್ಕೊಂಡು b ಪ್ಲೇಸ್ ಅಲ್ಲಿ 1/x ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, x + 1/x² -2x ಇಂಟು 1/x ಆಗುತ್ತೆ. x ಕ್ಯಾನ್ಸಲ್ ಆದ್ರೆ ಬರೀ -2 ಮಾತ್ರ ಉಳಿತು ಇಲ್ಲಿ ನೋಡಿ. ಹಾಗಾಗಿ x² + 1/x² ಅನ್ನ x + 1/x² -2 ಅಂತ ಬರೀಬಹುದು. ಹಾಗಾದ್ರೆ x ಅಂತಂದ್ರೆ ಏನು, 1/x ಅಂದ್ರೆ ಏನು? ಅಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಇಂದ ನಾವು ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡೋಣ. ಓಕೆ, x ಕೊಟ್ಟಿದ್ದಾರೆ 3 + 2√2 ಅಂತ. 1/x ಅಂತಂದ್ರೆ 1/3 + 2√2. 3 + 2√2 ನ ಕಾಂಜುಗೇಟ್ ನ ಅಥವಾ ರಾಷನಲೈಸಿಂಗ್ ಫ್ಯಾಕ್ಟರ್ ನಾವೇನ್ ಮಾಡೋಣ, ನ್ಯೂಮರೇಟರ್ ಗೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋಣ. 3 + 2√2 ನ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ 3 - 2√2. ನ್ಯೂಮರೇಟರ್ ಗೆ ಮತ್ತು ಡಿನಾಮಿನೇಟರ್ ಗೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ನ್ಯೂಮರೇಟರ್ ಅಲ್ಲಿ 3 - 2√2 ಮಾತ್ರ ಉಳಿತು. ಡಿನಾಮಿನೇಟರ್ ಅಲ್ಲಿ a + b × a - b ಅಂತ ಇರೋದ್ರಿಂದ a² - b². a² ಅಂತಂದ್ರೆ 3² ದಟ್ ಈಸ್ 9 ಮೈನಸ್ b² ಅಂತಂದ್ರೆ 2√2 ಹೋಲ್ ಸ್ಕ್ವೇರ್ ಆಗುತ್ತೆ. 2 ನ ಸ್ಕ್ವೇರ್ ಮಾಡಿದ್ರೆ 4, √2 ನ ಸ್ಕ್ವೇರ್ ಮಾಡಿದ್ರೆ 2, 4 2s 8. ಸೊ 9 - 8 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬಂತು? 1. ಸೊ ಡಿನಾಮಿನೇಟರ್ ಅಲ್ಲಿ 1 ಮಾತ್ರ ಉಳಿತು. ದೇರ್ಫೋರ್ 1/x is nothing but 3 - 2√2. x ಅಂದ್ರೆ 3 + 2√2, 1/x ಅಂದ್ರೆ 3 - 2√2. ಇದನ್ನ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೆ x² + 1/x² ಬೇಕು. ರೈಟ್ ಸೈಡ್ ನಾನು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x ಅಂದ್ರೆ 3 + 2√2 ಪ್ಲಸ್ 1/x ಅಂದ್ರೆ 3 - 2√2. ಓಕೆ, ಹೋಲ್ ಸ್ಕ್ವೇರ್ ಇದೆ, -2 ಇದೆ,
ಪ್ಲಸ್ 2√2 ಮೈನಸ್ 2√2 ಕ್ಯಾನ್ಸಲ್ ಆಗಲಿ. 3 + 3 ಅಂದ್ರೆ 6. 6 ನ ಸ್ಕ್ವೇರ್ ಮಾಡಿದ್ರೆ 36 ಮೈನಸ್ 2 ಇದೆ. 36 minus 2 is nothing but 34. Therefore, option 4 is correct. ನೆಕ್ಸ್ಟ್ ಕ್ವಶನ್, 8, 12, 16, 24 ಮತ್ತು 36 ಸಂಖ್ಯೆಗಳಿಂದ ಭಾಗಿಸಿದಾಗ ಶೇಷವು 3 ಅನ್ನು ಉಳಿಸುವ ಕನಿಷ್ಠ ಸಂಖ್ಯೆ. ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಲ್ಪಡಬೇಕು ಅಂತಂದ್ರೆ ಅವುಗಳ ಸಾಮಾನ್ಯ ಅಪವರ್ತ್ಯ ಆಗಿರಬೇಕು. ಕನಿಷ್ಠ ಸಾಮಾನ್ಯ ಅಪವರ್ತ್ಯ ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಹಂಗಾಗಿ ಮೊದಲು ನಾವೇನ್ ಮಾಡ್ಬೇಕು ಅಂತಂದ್ರೆ ಲಸ ಕಂಡುಹಿಡಿಬೇಕು. 3 ಶೇಷ ಉಳಿಬೇಕು ಅಂತಂದ್ರೆ 3 ಜಾಸ್ತಿ ಮಾಡ್ಬೇಕು ನಾವು. ಓಕೆ ರೈಟ್. ಫಸ್ಟ್ ಏನ್ ಮಾಡೋಣ, ಲಸ ಕಂಡುಹಿಡಿಯೋಣ. 8, 12, 16, 24, 36 ಎಲ್ಲಾ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತವೆ ಅಂತಂದ್ರೆ 4ರಿಂದ ಹೋಗ್ತವೆ ನೋಡ್ರಿ. 4 2 8, 4 3 12, 4 4 16, 4 6 24, 4 9 36. ಈಗ 2 4 6 2ರಿಂದ ಹೋಗ್ತವೆ. 2ರಿಂದ ಹೊಡಿತೀನಿ. 2 1 2, 3 ಹಂಗೆ ಇರ್ಲಿ. 2 2 4, 2 3 6, 9 ಹಂಗೆ ಇರ್ಲಿ. ಈಗ 3ರಿಂದ 3 3 9 ಹೋಗುತ್ತೆ. 3 1 3, 3 1 3, 3 3 9. ಈ 2 ಹಂಗೆ ಇರ್ಲಿ, ಈ 1 ಹಂಗೆ ಇರ್ಲಿ. ಈ ಯಾವುದೇ ಎರಡು ನಂಬರ್ಗಳು ಮತ್ತೆ ಹೋಗಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಮಲ್ಟಿಪ್ಲೈ ಮಾಡಬಹುದು. ಯಾವ ರೀತಿ ಅಂದ್ರೆ 4 × 2 × 3 ಇಂಟು ಈ 2 ಮತ್ತು 3 ತಗೊಳ್ಳಿ ಸಾಕು. 2 × 3 ಗುಣಕ ಮಾಡಿ. 4 8 8 3 24, 24 2 48, 48 3 3 8 24, 3 4 12 2 14, 144 ಬಂತು. 144 ಅನ್ನೋ ನಂಬರು ಇಲ್ಲಿರ್ತಕ್ಕಂಥ ಪ್ರತಿ ನಂಬರ್ ಇಂದ ಸಂಪೂರ್ಣವಾಗಿ ಭಾಗ ಆಗ್ತದೆ. ಆದ್ರೆ ಶೇಷ ಎಷ್ಟು ಉಳಿಬೇಕು? 3 ಉಳಿಬೇಕು ಅಂತಂದ್ರೆ 3 ಜಾಸ್ತಿ ಆಗ್ಬೇಕು. ದೇರ್ ಫೋರ್ ಇಲ್ಲಿ ಬರೀ 144 ಆದ್ರೆ 3 ಜಾಸ್ತಿ ಮಾಡಬೇಕು. 144 ಪ್ಲಸ್ 3 ಅಲ್ಲಿಗೆ 147 ಆಯ್ತು. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ಆಯತಾಕಾರದ ಉದ್ಯಾನದ ಉದ್ದ ಮತ್ತು ಅಗಲಗಳನ್ನು ರೇಖಾತ್ಮಕ ಬಹುಪದೋಕ್ತಿಗಳಾಗಿ ಅಂದ್ರೆ ಒಂದೇ ಚರಾಕ್ಷರದ ಬಹುಪದೋಕ್ತಿಯಾಗಿ ವ್ಯಕ್ತಪಡಿಸಿದ್ರೆ ಆದರೆ ಅದರ ವಿಸ್ತೀರ್ಣ ಅಂತ ಹೇಳ್ತಾರೆ. ಒಂದೇ ಚರಾಕ್ಷರ ಅಂತ ಹೇಳಿರೋದ್ರಿಂದ ಸಪೋಸ್ ಅಗಲ ಎಕ್ಸ್ ಆದ್ರೆ ಉದ್ದ ಎಕ್ಸ್ ಪ್ಲಸ್ ಸಮ್ ವ್ಯಾಲ್ಯೂ, ಯಾವ್ದೋ ಒಂದು ವ್ಯಾಲ್ಯೂ ತಗೊಳ್ಳೋಣ, 2 ಅಂತ ತಗೊಳ್ಳೋಣ. ಓಕೆ, ವಿಸ್ತೀರ್ಣ ಆಗಿರೋದ್ರಿಂದ ಉದ್ದ ಇಂಟು ಅಗಲ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಆಫ್ ಎಕ್ಸ್ ಬರ್ತದೆ. ಎಕ್ಸ್ ಸ್ಕ್ವೇರ್ ಸಮಥಿಂಗ್ ಸಮಥಿಂಗ್ ಬರುತ್ತೆ. ಹಾಗಾಗಿ ಇದು ಒಂದು ವರ್ಗ ಬಹುಪದೋಕ್ತಿ ಆಗುತ್ತೆ. ಆಪ್ಷನ್ 2 ಕರೆಕ್ಟ್. ಒಂದು ಚೌಕದ ಬಾಹುವನ್ನು ಅದರ 10%ಕ್ಕೆ ಹೆಚ್ಚಿಸಿದಾಗ ಚೌಕದ ವಿಸ್ತೀರ್ಣದಲ್ಲಾದ ಶೇಕಡ ಹೆಚ್ಚಳ ಅಂತ ಕೇಳ್ತಾರೆ. ಓಕೆ, ಈಗ ಚೌಕದ ಬಾಹು ಸಪೋಸ್ ಎಕ್ಸ್ ಅಂತ ಮೊದಲು ಅನ್ಕೊಳ್ಳೋಣ. ಓಕೆ, ಮೊದಲು ಚೌಕದ ಬಾಹು ಎಕ್ಸ್ ಅದರ 10%ಕ್ಕೆ ಹೆಚ್ಚಿಸಿದಾಗ ಅಂದ್ರೆ ಇದರ 10% ಅಂದ್ರೆ ಎಕ್ಸ್ ಇಂಟು 10/100 ಡಿವೈಡ್ ಮಾಡಿದ್ರೆ ಎಕ್ಸ್ ಬೈ 100, ಎಕ್ಸ್ ಬೈ 10 ಇಷ್ಟು ಹೆಚ್ಚಿಸಿದಾಗ ಅಂದ್ರೆ ಜಾಸ್ತಿ ಆಗಿರ್ತಕ್ಕಂಥ ಬಾಹುವಿನ ಉದ್ದ ಎಷ್ಟಿರುತ್ತೆ ಅಂದ್ರೆ ಎಕ್ಸ್ ಬೈ 10 ಮೈನಸ್ ಎಕ್ಸ್ ಅಂದ್ರೆ 10 - 1 ಅಲ್ಲ, ದೊಡ್ಡದು ಎಕ್ಸ್ ಅಲ್ಲ, ಹೆಚ್ಚಿಸಿದಾಗ. ಓಕೆ, ಆಡ್ ಮಾಡಬೇಕು. ಮೊದಲು ಎಕ್ಸ್ ಇತ್ತು, ಜಾಸ್ತಿ ಮಾಡಿದ್ರೆ ಎಕ್ಸ್ ಪ್ಲಸ್ 10 ಆಡ್ ಮಾಡಿದ್ರೆ 11x/10 ಆಯ್ತು. ಇದು ಹೆಚ್ಚಿಗೆ ಮಾಡಿದ ಮೇಲೆ ಇರ್ತಕ್ಕಂಥ ಸೈಡ್, ಇದು ಮೊದಲಿನ ಸೈಡ್. ಎಷ್ಟು ಹೆಚ್ಚು ಮಾಡಿದ್ವಿ? x/10 ಅಷ್ಟೇ ಹೆಚ್ಚು ಮಾಡಿದ್ವಿ. ಮೊದಲಿನ ಏರಿಯಾ ಎಷ್ಟಿರುತ್ತದೆ ಅಂತಂದ್ರೆ ಎಕ್ಸ್ ಸ್ಕ್ವೇರ್. ಈಗಿನ ಏರಿಯಾ ಎಷ್ಟು? 11x/10 ಇಂಟು 11x/10 ಅಂದ್ರೆ 121x² ಈಗಿಂದು. ಹಾಗಾದ್ರೆ ಶೇಕಡ ಹೆಚ್ಚಳ ಎಷ್ಟು? ಸಬ್ಟ್ರಾಕ್ಟ್ ಮಾಡೋಣ. ಮೊದಲು 121x² ಮೈನಸ್ x². ಓಕೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ? 121x² ಮೈನಸ್ ಇಲ್ಲಿ 100 ಇದೆ ಅಂದ್ರೆ ಇಲ್ಲಿ 100 ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ 100x²/100. ಸೊ 21x²/100 ಇದು ಹೆಚ್ಚಾಗಿರ್ತಕ್ಕಂಥ ವಾಲ್ಯೂಮ್. ಇದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ ಇಂಟು 100 ಮಾಡಿಬಿಡಿ. 100 ಕ್ಯಾನ್ಸಲ್. ಸೊ ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಅಂತಂದ್ರೆ 21% ಹೆಚ್ಚಾಗಿದೆ. ಇಲ್ಲಿ ಎಷ್ಟು ಹೆಚ್ಚಾಗಿದೆ? 21%. ಮೂಲ ಇರೋದು x² ಅಲ್ಲ, ಸೊ x² ಕ್ಯಾನ್ಸಲ್ ಆಗುತ್ತೆ. 21% ಎಕ್ಸ್ಟ್ರಾ ಆಗ್ತದೆ. ಸೊ ಆಪ್ಷನ್ 1 ಕರೆಕ್ಟ್.
ಆಕ್ಚುಲಿ ಏನ್ ಮಾಡಬೇಕು, ಎಕ್ಸ್ ಸ್ಕ್ವಯರ್ಗೆ 21/100 ಎಕ್ಸ್ ಸ್ಕ್ವೇರ್ ಎಕ್ಸ್ಟ್ರಾ ಆದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಬೇಕು ನಾವು ಪರ್ಸೆಂಟೇಜ್ ಮಾಡುವಾಗ. 100 ಇಂಟು 21/100 ಎಕ್ಸ್ ಸ್ಕ್ವೇರ್ ಇದು ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈ ರೀತಿ ಈ 100 ಕ್ಯಾನ್ಸಲ್ ಆಯ್ತು, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 21 ಅಂತ ಉಳಿತದೆ. ಸೊ 21%. ನೆಕ್ಸ್ಟ್ ಒನ್, √3 = 1.73, √2 = 1.41 ಆದ್ರೆ √300 ಪ್ಲಸ್ √200ರ ಬೆಲೆ ನೋಡಿ. √300 ಪ್ಲಸ್ √200 ಅಂತ ಇದೆ. ಈ √300ನ್ನ 3 × 100 ಅಂತ ಬರಿಬಹುದು. ಅದೇ ರೀತಿ √200ನ್ನ √2 × 100 ಅಂತ ಬರಿಬಹುದು. 100ರ ವರ್ಗಮೂಲ 10, √3 ಹಂಗೆ ಉಳಿತದೆ. 100ರ ವರ್ಗಮೂಲ 10 √2 as it is. It is equal to 10 √3 ಅಂದ್ರೆ 1.73 ಇಂಟು ಬರೆಯಿರಿ 1.73 ಪ್ಲಸ್ 10 ಇಂಟು √2 ಅಂದ್ರೆ 1.41. 10 ಇಂದ ಮಲ್ಟಿಪ್ಲೈ ಮಾಡಿದಾಗ 17.3 ಆಗುತ್ತೆ. ಇದು 10 ಇಂದ ಮಲ್ಟಿಪ್ಲೈ ಮಾಡಿದಾಗ 14.1 ಆಗುತ್ತೆ. ಆಡ್ ಮಾಡಿ 3 + 1 4 ಪಾಯಿಂಟ್ 7 4 11 ದಶಕ 1 1 2 3. ಸೊ ಆನ್ಸರ್ ಎಷ್ಟು ಅಂದ್ರೆ 31.4. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ತರಗತಿಯಲ್ಲಿನ ಗಂಡು ಮತ್ತು ಹೆಣ್ಣುಗಳ ಸಂಖ್ಯೆಯ ಅನುಪಾತವು 7:5 ಆಗಿದೆ. ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ 8 ಹೆಚ್ಚಾಗಿದ್ದರೆ ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ ಗಂಡು ಮಕ್ಕಳ ಸಂಖ್ಯೆ ಸಪೋಸ್ 7x ಆಗಿದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ 5x ಆಗಿದೆ. ಅನುಪಾತ ಕೊಟ್ಟಿರೋದ್ರಿಂದ ನಾನು x ನ ಮಲ್ಟಿಪ್ಲೈ ಮಾಡ್ತೀನಿ. ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ 8 ಹೆಚ್ಚಾಗಿದೆ ಅಂತ ಹೇಳ್ತೇನೆ. ಅಂದ್ರೆ 7x - 5x = 8. ಸಬ್ಟ್ರಾಕ್ಟ್ ಮಾಡಿ 7 5 ಅಂದ್ರೆ 2x = 8, 2 ಅಂದ್ರೆ 2 4 8, x = 4. ನಮಗೆ ಬೇಕಾಗಿರೋದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಹಾಗಾದ್ರೆ ಗಂಡು ಮಕ್ಕಳು ನಿಜವಾಗ್ಲೂ ಎಷ್ಟಿದೆ ಅಂದ್ರೆ 7 × 4, 7 4 28 ಜನ ಇದ್ದಾರೆ. ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅಂತಂದ್ರೆ 5 × 4, 5 4 20 ಇದ್ದಾರೆ. ಸೊ ಒಟ್ಟು ಎಷ್ಟಾಯ್ತು ಅಂದ್ರೆ 48. ಸೊ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? 48 ಜನ ಇದ್ದಾರೆ. ಆಪ್ಷನ್ 3 ಕರೆಕ್ಟ್. ಒಬ್ಬ ವ್ಯಕ್ತಿಯ ವಯಸ್ಸು ತನ್ನ ಮಗನ ವಯಸ್ಸಿಗಿಂತ 38 ವರ್ಷ ಹೆಚ್ಚು. ಅವರಿಬ್ಬರ ವಯಸ್ಸಿನ ಮೊತ್ತ 88 ವರ್ಷಗಳಾದರೆ ತಂದೆಯ ವಯಸ್ಸು. ಮಗನ ವಯಸ್ಸು x ಅಂತ ಅನ್ಕೊಳ್ರಿ. ಹಾಗಾದ್ರೆ ತಂದೆಯ ವಯಸ್ಸು ಎಷ್ಟಿರುತ್ತದೆ? 38 ವರ್ಷ ಹೆಚ್ಚು ಅಂತ ಹೇಳಿರೋದ್ರಿಂದ x + 38. ಅವರ ವಯಸ್ಸಿನ ಮೊತ್ತ 82. ಸೊ x + 38 = ಎಷ್ಟು? 82. x 2x ಆಯ್ತು. 82 38 ರೈಟ್ ಸೈಡ್ ಬಂದ್ರೆ -38. 2x = ಕಳಿರಿ, 2ರಲ್ಲಿ 8 ಹೋಗಲ್ಲ, ಇದನ್ನ 7 ಮಾಡ್ಕೊಂಡು 12 ಮಾಡ್ಕೊಳ್ಳೋಣ. 12ರಲ್ಲಿ 8 ಹೋದ್ರೆ 4, 7ರಲ್ಲಿ 3 ಹೋದ್ರೆ 4, ಡಿವೈಡ್ ಮಾಡಿದ್ರೆ 22. x = 22. x ಅಂದ್ರೆ ಯಾರ ವಯಸ್ಸಿದು? ಮಗನ ವಯಸ್ಸು 22 ಆಯ್ತು. ನಮ್ಗೆ ಬೇಕಾಗಿರೋದು ತಂದೆಯ ವಯಸ್ಸು. ಸೊ ಇಲ್ಲಿ ಹಾಕೊಳ್ರಿ 22 + 38, 8 2 10 ದಶಕ 1 3 1 4 4 2 6. ಹಾಗಾದ್ರೆ ತಂದೆಯ ವಯಸ್ಸು 60 ವರ್ಷ. ಆಪ್ಷನ್ 1 ಕರೆಕ್ಟ್. ಲಾಸ್ಟ್ ಕ್ವಶನ್, ಮ್ಯಾಥಮೆಟಿಕ್ಸ್ ನ ಸಬ್ಜೆಕ್ಟ್ ಪಾರ್ಟ್. ನೆಕ್ಸ್ಟ್ ಪೆಡಗಾಗಿ ಕ್ವಶನ್ ಸ್ಟಾರ್ಟ್ ಆಗ್ತವೆ, ಅದನ್ನ ನಾನು ಸಾಲ್ವ್ ಮಾಡಕ್ಕೆ ಹೋಗಿ. ಒಂದು ಮಿಶ್ರಣದಲ್ಲಿ A, B ಮತ್ತು C ವಸ್ತುಗಳ ಅನುಪಾತ 8:5:7 ಆದರೆ ಆ ಮಿಶ್ರಣದಲ್ಲಿ C ನ ಶೇಕಡಾ ಪ್ರಮಾಣ ಅಂತ ಕೇಳ್ತಾರೆ. ಮೂರನ್ನು ಆಡ್ ಮಾಡಿದ್ರೆ ಟೋಟಲ್, ಒಂದ್ ಕಡೆ ಟೋಟಲ್ ಬರ್ಕೊಳ್ತೀನಿ, ಇನ್ನೊಂದ್ ಕಡೆ C ನ ಪ್ರಮಾಣ ಬರ್ಕೊಳ್ತೀನಿ. ಅನುಪಾತದಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂತಂದ್ರೆ 7 + 8 15, 15 + 5 20. ಅನುಪಾತದಲ್ಲಿ 20 ಆದ್ರೆ ಟೋಟಲ್ 20 ಆದ್ರೆ C ಎಷ್ಟಿದೆ? 7 ಇದೆ. ಇದು A, ಇದು B, ಇದು C. ಅನುಪಾತದ ಒಟ್ಟು 20 ಆದ್ರೆ ಅದರ C ನ ವ್ಯಾಲ್ಯೂ 7 ಇದೆ. ಶೇಕಡ ಅಂತಂದ್ರೆ ಟೋಟಲ್ ಎಷ್ಟು ತಗೋಬೇಕು ನಾವು? 100 ಅಂತ ತಗೋಬೇಕು. ಕ್ವಶನ್ ಮಾರ್ಕ್. ಇದು ಡೈರೆಕ್ಟ್ ಪ್ರಪೋರ್ಷನ್ ಆಗಿರೋದ್ರಿಂದ ನಾನು ಯೂಶುವಲಿ ಸಾಲ್ವ್ ಮಾಡ್ತಿಲ್ಲ, ಅದೇ ಮೆಥಡ್ ಸಾಲ್ವ್ ಮಾಡ್ತಿದ್ದೀನಿ. ಇಲ್ಲಿ 100 × 7 ಡಿವೈಡೆಡ್ ಬೈ 20. 20 5 100, 7 5 35. ಸೊ C ನ ಪ್ರಮಾಣ ಎಷ್ಟು? 35. ಆಪ್ಷನ್ 4 ಕರೆಕ್ಟ್. ಸೊ ಇದು ರೀಸೆಂಟ್ ಆಗಿ ನಡೆದಂತ 2025 ಡಿಸೆಂಬರ್ 7 ಅಲ್ಲಿ ನಡೆದಂತ ಕ್ವಶನ್ ಪೇಪರ್ ನ ಸೊಲ್ಯೂಷನ್ಸ್.